ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿವೆ ಚರಹವೆ ಕೇತುವೆ ನಮಃ. ಓಂ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸರ್ವ ಟಿವಿಯ ವೀಕ್ಷಕರಿಗೆ ವಾರದ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ನಿಮ್ಮ ನೆಚ್ಚಿನ ಸರ್ವ ಟಿವಿಯಲ್ಲಿ ಪ್ರತಿ ವಾರ ಕೂಡ ವಿಶೇಷ ಸಂಚಿಕೆಗಳನ್ನು ನಾವು ನೋಡ್ತಾ ಇದ್ವಿ. ಸೊ ಈ ವಾರದಲ್ಲಿ ತುಂಬ ವಿಶೇಷವಾಗಿ ಸಿಸೇರಿಯನ್ ಡೇಟ್. ಈ ಸಿಸೇರಿಯನ್ ಡೇಟಲ್ಲಿ ಏನಾದರೂ ಖಂಡಿತವಾಗ್ಲೂ ಕೂಡ ಸಿಸೇರಿಯನ್ ಡೇಟನ್ನು ಬಳಸ್ಕೊಂಡು ಇವತ್ತು ಭಾಳಷ್ಟು ಜನ ಇವತ್ತು ಒಳ್ಳೆಯ ರಾಜಯೋಗ ಜಾತಕವನ್ನು ಬಳಕೆ ಮಾಡಿ ಇವತ್ತು ಮಗುವನ್ನು ಸಿಸೇರಿಯನ್ ಮಾಡಿದ್ದಾಗ ರಾಜಯೋಗ ಜಾತಕವಾಗಿ ಪರಿವರ್ತನೆ ಮಾಡಿಕೊಡುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಪ್ರತಿ ವಾರ ಕೂಡ ನಾನು ಸರ್ವ ಟಿವಿಯಲ್ಲಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಈ ವಾರದಲ್ಲಿ ತುಂಬ ವಿಶೇಷವಾಗಿ 23/12/2025 ಅಂದರೆ ಮಂಗಳವಾರ ಶ್ರವಣ ನಕ್ಷತ್ರ ಮೇಷ ಲಗ್ನ ಬರುತ್ತೆ. ಮಧ್ಯಾಹ್ನ 2ರಿಂದ 3 ಗಂಟೆವರೆಗೂ ಸಿಸೇರಿಯನ್ ಮಾಡೋದಕ್ಕೆ ಅತ್ಯಂತ ಶುಭ ದಿನ, ಒಳ್ಳೆ ಟೈಮು ಕೂಡ. 26/12/2025 ಶುಕ್ರವಾರ ಪೂರ್ವಭದ್ರ ನಕ್ಷತ್ರ ಬರುತ್ತೆ. ಇದು ಕೂಡ ಮೇಷ ಲಗ್ನ. ಮಧ್ಯಾಹ್ನ 1:30ರಿಂದ 2:30 ತನಕ, ಮಧ್ಯಾಹ್ನ 1:30ರಿಂದ 2:30 ತನಕ ಇರತಕ್ಕಂಥ ಸಮಯದಲ್ಲಿ ಸಿಸೇರಿಯನ್ ಮಾಡಿದಾಗ ಒಳ್ಳೆಯ ರಾಜಯೋಗವಾಗಿರುತ್ತೆ. 27/12/2025 ಶನಿವಾರ ಉತ್ತರಭದ್ರ ನಕ್ಷತ್ರ ಮೀನ ಲಗ್ನವಾಗಿರುತ್ತೆ. ಇದು ಮಧ್ಯಾಹ್ನ 12ರಿಂದ 1 ಗಂಟೆ ತನಕ ಇರತಕ್ಕಂಥದ್ದು ಮೀನ ಲಗ್ನ. ಇದು ಖಂಡಿತವಾಗ್ಲೂ ಕೂಡ ಈ ಒಂದು ಲಗ್ನದಲ್ಲಿ ಕೂಡ ಸಿಸೇರಿಯನ್ ಮಾಡಿದಾಗ ಒಳ್ಳೆ ರಾಜಯೋಗ ಜಾತಕವಾಗಿರುತ್ತೆ. ಈ ಒಂದು ಸಿಸೇರಿಯನ್ ಡೇಟಲ್ಲಿ ಕುಜದೋಷ, ಸರ್ಪದೋಷ, ಬೇರೆ ಬೇರೆ ದೋಷಗಳನ್ನು ಅವಾಯ್ಡ್ ಮಾಡಿ ನಾವು ಕೊಡುವಂಥದ್ದಾಗಿರುತ್ತೆ. ಎಲ್ಲರೂ ಕೂಡ ಬಳಸ್ಕೊಳ್ಳಿ ಇದು. ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ನಮ್ಮ ಚಾನಲ್ನ. ಹಾಗೆಯೇ ಈ ವಾರದಲ್ಲಿ ಸಾಲ ತೀರಿಸೋದಕ್ಕೆ ಅತ್ಯಂತ ಶುಭ ದಿನ ನೋಡಿ, 23/12/2025 ಮಂಗಳವಾರ ಮಧ್ಯಾಹ್ನ 12ರಿಂದ 1 ಗಂಟೆವರೆಗೂ ಒಳ್ಳೆ ಟೈಮ್ ಇದೆ. ಈ ಟೈಮಲ್ಲಿ ಸಾಲ ತೀರಿಸ್ಕೊಳ್ಳಿ. 27/12/2025 ಶನಿವಾರ ಮಧ್ಯಾಹ್ನ 12ರಿಂದ 1 ಗಂಟೆವರೆಗೂ ಸಾಲ ತೀರಿಸ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಇರ್ತಕ್ಕಂಥ ಸಾಲ ಕೂಡ ಪೂರ್ತಿ ತೀರುತ್ತೆ. ಖಂಡಿತವಾಗ್ಲೂ 28/12/2025 ಭಾನುವಾರ ಮಧ್ಯಾಹ್ನ 2ರಿಂದ 4 ಗಂಟೆವರೆಗೂ ಅವಕಾಶಗಳಿರುತ್ತೆ. ಈ ಸಮಯದಲ್ಲಿ ಒಟ್ಟು ಮೊತ್ತ ಸಾಲದಲ್ಲಿ ಸ್ವಲ್ಪ ತೆಗೆದಿಟ್ಟು ಅವ್ರಿಗೋಸ್ಕರ ಸಂಕಲ್ಪ ಮಾಡಿಕೊಂಡ್ರೆ ಒಟ್ಟು ಮೊತ್ತ ಸಾಲ ಕೂಡ ಪಾವತಿ ಆಗ್ತಾ ಬರುತ್ತೆ. ಈ ವಾರದ ವಿಶೇಷ ದಿನಗಳಲ್ಲಿ ಇದನ್ನು ಬಳಕೆ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ವಾರದ ಭವಿಷ್ಯ ಕಾರ್ಯಕ್ರಮ ಮುಂದುವರ್ಸೋಣ. ವಾರದ ಭವಿಷ್ಯ ಕಾರ್ಯಕ್ರಮದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಅಧಿಪತಿಯಾದ ಕುಜಗ್ರಹ ಭಾಗ್ಯದಲ್ಲಿರ್ತಕ್ಕಂಥದ್ದು. ಚಂದ್ರ ಮತ್ತು ರವಿಗ್ರಹ ಮಾತೃ ಪಿತೃ ಯೋಗವನ್ನು ತಂದುಕೊಡುವಂಥದ್ದು. ಸತಿಪತಿ ಅನ್ಯೋನ್ಯ ಪ್ರಾಪ್ತಿಯನ್ನು ಉಂಟು ಮಾಡ್ತಕ್ಕಂಥದ್ದು. ಧನ ಪ್ರಾಪ್ತಿಯನ್ನು ಉಂಟು ಮಾಡ್ತಕ್ಕಂಥ ಒಂದು ಅದ್ಭುತವಾದ ವಾರ ಇದು. ಸಪ್ತಮಾಧಿಪತಿಯಾದ ಶುಕ್ರ ಗ್ರಹ ಕೂಡ ಭಾಗ್ಯದಲ್ಲಿರ್ತಕ್ಕಂಥದ್ದು. ಶುಕ್ರ ಮಂಗಲ ಯೋಗ, ಗುರುಚಂದ್ರ ಗಜಕೇಶ್ರಿ ಯೋಗವನ್ನು ತಂದುಕೊಡುವಂಥದ್ದು, ಗುರು ಮಂಗಲ ಯೋಗವನ್ನು ತಂದುಕೊಡುವಂಥದ್ದು. ಭೂ ಖರೀದಿ ಮಾಡೋದಕ್ಕೆ ಅತ್ಯಂತ ಒಳ್ಳೆಯ ವಾರ ಇದು. ಸುಖ ಶಾಂತಿ ನೆಮ್ಮದಿಯಿಂದ ಇರ್ತಕ್ಕಂಥ ಒಂದು ಅದ್ಭುತವಾದ ವಾರ ಅಂತಕ್ಕಂಥದ್ದಾಗಿರುತ್ತೆ ಈ ವಾರ. ಅಷ್ಟಮದಲ್ಲಿ ಬುಧ ಸಂಚಾರ ಖಂಡಿತವಾಗ್ಲೂ ಕೂಡ ನರಗಳ ದೌರ್ಬಲ್ಯ, ಒಂದು ಕಡೆ ಅನಾರೋಗ್ಯ ಸಮಸ್ಯೆಯನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ. ವೈದ್ಯರಲ್ಲಿರ್ತಕ್ಕಂಥ ಶನಿ ಅನಾವಶ್ಯಕ ಖರ್ಚುಗಳು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ, ದೂರ ಮಾಡ್ಕೋಬೇಕಾಗ್ತದೆ. ಖಂಡಿತವಾಗ್ಲೂ ಕೂಡ ಗುರು ತಿರುತಯದಲ್ಲಿರೋದ್ರಿಂದ ಒಳ್ಳೆ ಸಹಾಯ, ಒಳ್ಳೆ ಕೀರ್ತಿ, ಒಳ್ಳೆ ಸಂಪತ್ತನ್ನು ಬೆಳವಣಿಗೆಗಳನ್ನ ಕೊಡ್ತಕ್ಕಂಥದ್ದಾಗಿರುತ್ತೆ. ಎಲ್ಲೋ ಒಂದು ಕಡೆ ಪಂಚಮದಲ್ಲಿರ್ತಕ್ಕಂಥ ಕೇತು ಮಕ್ಕಳಿಂದ ಅಶಾಂತಿ, ಕಿರಿಕಿರಿ, ದ್ವೇಷವನ್ನು ಸಾಧಿಸ್ತಕ್ಕಂಥದ್ದಾಗಿರುತ್ತೆ. ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಸ್ವಲ್ಪ ಜೋಪಾನವಾಗಿರ್ತಕ್ಕಂಥದ್ದು ತುಂಬ ಒಳ್ಳೆಯದು ಮಕ್ಕಳ ವಿಚಾರದಲ್ಲಿ. ಮತ್ತು ವೈಯಕ್ತಿಕವಾಗಿ ಗಾಡಿ ವಾಹನಗಳಲ್ಲಿ ಓಡಾಡುವಾಗ ತುಂಬ ಎಚ್ಚರಿಕೆಯಿಂದ ಓಡಾಡಬೇಕಾಗ್ತದೆ. ವೈದ್ಯದಲ್ಲಿರ್ತಕ್ಕಂಥ ಶನಿ ಅನಾವಶ್ಯಕ ಖರ್ಚುಗಳನ್ನು ದೂರ ಮಾಡಿ ಒಂದು ಶುಭ ಖರ್ಚುಗಳನ್ನಾಗಿ ಪರಿವರ್ತನೆ ಮಾಡಿದ್ರೆ ತುಂಬ ಒಳ್ಳೆಯದು. ಏಕಾದಶಿ ಭಾವದಲ್ಲಿರ್ತಕ್ಕಂಥ ರಾಹು ಹೆಚ್ಚು ಲಾಭಗಳು, ಜಯ ವಿಜಯವನ್ನು ಗಳಿಸುವಂಥ ಒಂದು ವಾರವಾಗಿರುತ್ತೆ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಒಟ್ಟಾರೆಯಾಗಿ ಗುರುಚಂದ್ರ ಮತ್ತು ಸೂರ್ಯ ಮತ್ತು ಚಂದ್ರ ಅಮಾವಾಸ್ಯೆ ಯೋಗ ಮತ್ತು ಶುಕ್ರ ಮಂಗಲ ಯೋಗ ಅಂದರೆ ಭೂ ಖರೀದಿ, ವಾಹನ ಖರೀದಿ ಮತ್ತು ಶುಭ ಕಾರ್ಯಗಳ ಯತ್ನಕ್ಕೆ ತುಂಬ ಒಳ್ಳೆಯದು. ಧನುರ್ಮಾಸ ಆದರೂ ಕೂಡ ಈ ವಾರದಲ್ಲಿ ತುಂಬ ವಿಶೇಷವಾದ ಒಂದು ಸ್ಥಾನಮಾನ ಸಿಗುವಂಥದ್ದಾಗಿರುತ್ತೆ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಹೊಸ ಪ್ರಯತ್ನಗಳು ಏನಾದರೂ ಇತ್ತು ಅಂದರೆ ಖಂಡಿತವಾಗಲೂ ಈ ವಾರದಲ್ಲಿ ಖಂಡಿತವಾಗಲೂ ಕೂಡ 22ನೇ ತಾರೀಕಿಂದ 28ನೇ ತಾರೀಕುವರೆಗೂ ನೀವು ಮಾಡೋದು ತುಂಬ ಒಳ್ಳೆಯದನ್ನು ತಂದುಕೊಡುತ್ತೆ. ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದರಿಂದ ಇನ್ನಷ್ಟು ಎತ್ತರಕ್ಕೆ ಬೆಳೆಯುವಂಥದ್ದು, ಎಲ್ಲ ಸಮಸ್ಯೆಗಳನ್ನು ಕೂಡ ದೂರ ಮಾಡುವಂಥ ಒಂದು ವಾರವಾಗಿರುತ್ತೆ. ಶುಭವಾಗಲಿ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ.
ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಾಧಿಪತಿ ಶುಕ್ರ ಗ್ರಹ ಅಷ್ಟಮದಲ್ಲಿ ಗೋಚರಿಸ್ತಕ್ಕಂಥದ್ದು. ಚಂದ್ರ ಮತ್ತು ರವಿ ಶುಕ್ರನ ಜೊತೆ ಗೋಚಾರ ಮಾಡೋದ್ರಿಂದ ಖಂಡಿತವಾಗ್ಲೂ ಕೂಡ ಅನಾವಶ್ಯಕ ಖರ್ಚುಗಳು ಕಟ್ಟಿಟ್ಟ ಬುದ್ಧಿ. ಅಂದರೆ ಧನ ಪಂಚಮಾಧಿಪತಿಯಾದ ಬುಧ ಗ್ರಹ ರಾಶಿ ಮೇಲೆ ದೃಷ್ಟಿ ಬೀರೋದ್ರಿಂದ ಉತ್ತಮವಾದ ಉನ್ನತವಾಗಿ ಆರ್ಥಿಕ ಪರಿಸ್ಥಿತಿ ನೆರವೇರ್ತಕ್ಕಂಥದ್ದಾಗಿರುತ್ತೆ. ದುಡ್ಡು ಕಾಸು ಚೆನ್ನಾಗಿ ಓಡಾಟಗಳಿರುತ್ತೆ. ಖಂಡಿತವಾಗ್ಲೂ ಕೂಡ ಒಳ್ಳೆ ವಾಕ್ಚಾತುರ್ಯ, ಒಳ್ಳೆ ವ್ಯವಹಾರ, ವ್ಯಾಪಾರ ಹೆಚ್ಚೆಚ್ಚು ಲಾಭ ಗಳಿಸುವಂಥ ಒಂದು ವಾರವಾಗಿರುತ್ತೆ. ಗುರುಬಲದಿಂದ ಹಣದ ಸಮಸ್ಯೆ ಪೂರೈಸ್ತಕ್ಕಂಥದ್ದು. ಆರ್ಥಿಕ ಪರಿಸ್ಥಿತಿಯಿಂದ ಖಂಡಿತವಾಗ್ಲೂ ಕೂಡ ಇಲ್ಲಿವರೆಗೂ ಸ್ವಲ್ಪ ಅನಾನುಕೂಲಗಳಿತ್ತು. ಈ ವಾರ ನಿಮಗೆ ಹೆಚ್ಚು ಹೆಚ್ಚು ಧನ ಲಾಭವನ್ನು ಉಂಟು ಮಾಡ್ತಕ್ಕಂಥ ಒಂದು ವಾರವಾಗಿರುತ್ತೆ. ರಾಹುಕೇತು ಶನಿ ಬಲದಿಂದ ಖಂಡಿತವಾಗ್ಲೂ ಕೂಡ ವಿಶೇಷ ಧನಲಾಭ, ಧರ್ಮ ಕರ್ಮ ರಾಜ್ಯವನ್ನು ಉಂಟು ಮಾಡ್ತಕ್ಕಂಥ ಒಂದು ವಾರವಾಗಿರುತ್ತೆ ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಒಟ್ಟಾರೆ ರಾಶಿಯಾಧಿಪತಿ ಶುಕ್ರ ಗ್ರಹ ಅಷ್ಟಮದಲ್ಲಿ ಇರೋದ್ರಿಂದ ಪ್ರೀತಿ ಪ್ರೇಮದ ವಿಚಾರಗಳಲ್ಲಿ ಸ್ವಲ್ಪ ಜೋಪಾನವಾಗಿರ್ಬೇಕಾಗತ್ತೆ. ಪ್ರೀತಿ ಪ್ರೇಮದ ವಿಚಾರಗಳಲ್ಲಿ ಅಡ್ಡಿ ಆತಂಕ ಬರ್ತಕ್ಕಂಥದ್ದು, ಅವಮಾನ ಬರ್ತಕ್ಕಂಥದ್ದು, ತಂದೆ ತಾಯಿಗಳಿಗೆ ಸ್ವಲ್ಪ ನೋವನ್ನು ಉಂಟು ಮಾಡ್ತಕ್ಕಂಥದ್ದು. ಮಕ್ಕಳನ್ನ ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರ ಮಕ್ಕಳಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರೋದಕ್ಕೆ ಖಂಡಿತವಾಗ್ಲೂ ಕೂಡ ಮಾರ್ಗದರ್ಶನ ಕೊಡಬೇಕಾಗತ್ತೆ ತಂದೆ ತಾಯಿಗಳು. ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರ ಮಕ್ಕಳ ಮೇಲೆ ದುಷ್ಪರಿಣಾಮ ಬೀರೋದ್ರಿಂದ ಹೆಚ್ಚು ಹೆಚ್ಚು ಜೋಪಾನವಾಗಿರ್ಬೇಕಾಗತ್ತೆ. ಖಂಡಿತವಾಗ್ಲೂ ಕೂಡ ಎಲ್ಲದಕ್ಕೂ ಕೂಡ ಗುರು ದೃಷ್ಟಿಯಿಂದ ಎಲ್ಲ ಕೂಡ ದೂರವಾಗುವಂಥದ್ದಾಗಿರುತ್ತೆ. ಒಳ್ಳೆ ವಾಕ್ಚಾತುರ್ಯ, ಹಣದ ಸಮಸ್ಯೆ ಪೂರೈಸ್ತಕ್ಕಂಥ ಒಂದು ವಾರವಾಗಿರುತ್ತೆ ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಆದರೆ 4ನೇ ಮನೇಲಿ ಕೇತು ಇರೋದ್ರಿಂದ ಸ್ವಲ್ಪ ವಾಹನಗಳಲ್ಲಿ ಅಪಘಾತಗಳು ಸಂಭವಿಸ್ತಕ್ಕಂಥ ಒಂದು ವಾರವಾಗಿರುತ್ತೆ. ಕೆಲಸ ಕಾರ್ಯಗಳು ಒಳ್ಳೆ ಅನುಕೂಲ, ಯಶಸ್ಸು, ಕೀರ್ತಿ, ಜಯ ವಿಜಯ ಮತ್ತು ವಿದೇಶ ಪ್ರಯಾಣ ಕೂಡ ಉಂಟು ಮಾಡತಕ್ಕಂಥ ಒಂದು ವಾರವಾಗಿರುತ್ತೆ ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡೋದರಿಂದ, ಲಕ್ಷ್ಮೀ ನಾರಾಯಣ ಆರಾಧನೆ ಮಾಡೋದರಿಂದ ಈ ಸಮಸ್ಯೆಗಳಿಂದ ದೂರ ಮಾಡ್ಕೋಬಹುದು. ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಖಂಡಿತವಾಗ್ಲೂ ಕೂಡ ಪ್ರತಿದಿನ ಕೂಡ ಲಕ್ಷ್ಮಿ ಆರಾಧನೆ ಮಾಡಿ ಓಂ ಐಂ ಹ್ರೀಂ ಶ್ರೀ ಮಹಾಲಕ್ಷ್ಮಿಯನ್ನು ಅಂತಕ್ಕಂಥ ಮಂತ್ರ ಪಠನೆ ಮಾಡಿ ಸಮಸ್ಯೆಗಳನ್ನ ದೂರ ಮಾಡ್ಕೋಬಹುದು. ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಶುಭವಾಗಲಿ. ಮುಂದಿನ ರಾಶಿ ಮಿಥುನ ರಾಶಿ. ರಾಶಿಯಲ್ಲಿರ್ತಕ್ಕಂಥ ಗುರು ಖಂಡಿತವಾಗ್ಲೂ ಕೂಡ ಗುರುವಿಗೆ ಸೂರ್ಯ, ಚಂದ್ರ, ಕುಜ ಮತ್ತು ಶುಕ್ರ ಗ್ರಹ ವೀಕ್ಷಣೆ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಗೊಂದಲ ಕ್ರಿಯೇಟ್ ಆಗುವಂಥದ್ದು, ಸತಿಪತಿ ಕಲಹ, ಕಿರಿಕಿರಿ, ಸ್ನೇಹಿತರಿಂದ ಮೋಸ ವಂಚನೆಗೊಳಗಾಗುವಂಥದ್ದು ಹಾಗೂ ಪ್ರೀತಿ ಪ್ರೇಮದ ವಿಚಾರಗಳಲ್ಲಿ ಸ್ವಲ್ಪ ಕಿರಿಕಿರಿ ಉಂಟು ಮಾಡ್ತಕ್ಕಂಥದ್ದು ಹಾಗೂ ದೊಡ್ಡ ಮಟ್ಟಕ್ಕೆ ಸ್ನೇಹಿತರಿಂದಲೇ ಸ್ವಲ್ಪ ಅನಾಹುತಗಳಾಗುವಂಥ ಸಾಧ್ಯತೆಗಳು ಉಂಟು. ಮನೆಯಲ್ಲಿ ಅಶಾಂತಿ, ಕಿರಿಕಿರಿಯ ವಾತಾವರಣ ಕಂಡು ಬರ್ತಾ ಇದೆ. ಧನಾಧಿಪತಿ ಚಂದ್ರ 7ನೇ ಮನೆಯಲ್ಲಿ ಇರೋದರಿಂದ ವಿಶೇಷ ಧನ ಲಾಭವನ್ನು ಉಂಟು ಮಾಡ್ತಕ್ಕಂಥದ್ದು. ಧನ ಸಹಾಯವನ್ನು ನೀವೇನು ನಿರೀಕ್ಷೆ ಮಾಡಿದರೆ ಖಂಡಿತವಾಗ್ಲೂ ಕೂಡ ಧನ ಸಹಾಯ ಮಾಡುವಂಥದ್ದಾಗಿರುತ್ತೆ. ನರಗಳ ದೌರ್ಬಲ್ಯ, ಅನಾರೋಗ್ಯ ಸಮಸ್ಯೆ, ಸಾಲ ಏರುವಂಥ ಒಂದು ವಾರವಾಗಿರುತ್ತೆ. ಈ ಒಂದು ವಾರದಲ್ಲಿ ಖಂಡಿತವಾಗ್ಲೂ ಕೂಡ ತಂದೆಯ ಒಂದು ಆರೋಗ್ಯದಲ್ಲಿ ಏರುಪೇರುಗಳಾಗಿರುತ್ತೆ. ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಶ್ರಮ ವಹಿಸಿ ಮಾಡಿದರೆ, ಬೆವರು ಸುರಿಸಿ ಮಾಡಿದರೆ ಖಂಡಿತವಾಗ್ಲೂ ಕೂಡ ಹೆಚ್ಚು ಲಾಭ ಜಯ ಗೆಲ್ಲಿಸ್ಬೋದು. ಖಂಡಿತವಾಗ್ಲೂ ಕೂಡ ವಿಶೇಷ ಧನ ಲಾಭವನ್ನು ತಂದುಕೋಬಹುದು. ಖಂಡಿತವಾಗ್ಲೂ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಶತ್ರು ಬಾಧೆ, ಕಟ್ಟಿಟ್ಟ ಬುದ್ಧಿ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಕೂಡ ಋಣ ರೋಗ ಶತ್ರು ಬಾಧೆ ಕಾಡುತ್ತೆ. ಈ ವಾರದಲ್ಲಿ ಅನಾನುಕೂಲಗಳು, ಕಿರಿಕಿರಿ, ಕಿತಾಪತಿ ಮತ್ತು ವಿವಾಹಕ್ಕೆ ಸಂಬಂಧವಾಗಿ ಅಡ್ಡ ಆತಂಕಗಳು ಬರ್ತಕ್ಕಂಥದ್ದು, ಅವಮಾನ, ಕಟ್ಟಿಟ್ಟ ಬುದ್ಧಿ ಅಂತಕ್ಕಂಥದ್ದಾಗಿರುತ್ತೆ. ಹಾಗೂ ಅನಾರೋಗ್ಯ ಸಮಸ್ಯೆಯಿಂದ ಬಳಲಿ ಶಸ್ತ್ರ ಚಿಕಿತ್ಸೆಗೆ ಒಳಗಾಗಬೇಕಾಗುತ್ತೆ. ಖಂಡಿತವಾಗ್ಲೂ ಕೂಡ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಎಚ್ಚೆತ್ಕೋಬೇಕಾಗುತ್ತೆ, ಜಾಗರೂಕತೆಯಿಂದ ಇರಬೇಕಾಗ್ತದೆ. ನೀವು ಎಲ್ಲೇ ಓಡಾಡಿದ್ರು ಕೂಡ ತಾಳ್ಮೆಯಿಂದ ಇರಬೇಕಾಗತ್ತೆ. ಮಾತು ಹೆಚ್ಚು ವೆಚ್ಚಗಳು ಮಾಡಬಾರ್ದು. ಖಂಡಿತವಾಗ್ಲೂ ಕೂಡ ನೀವು ತೂಕವಾಗಿ 2 ಮಾತಾಡಿ ಸುಮ್ಮನೆ ಇರೋದು ತುಂಬ ಒಳ್ಳೆಯದು. ಜನ್ಮದಲ್ಲಿರ್ತಕ್ಕಂಥ ಗುರುವಿಗೆ ನೀವು ಶಾಂತಿ ಪರಿಹಾರ ಮಾಡೋದು, ಓಂ ದಕ್ಷಿಣಾಮೂರ್ತಿಯ ನಮಃ, ಓಂ ಗುರುವೇ ನಮಃ, ಶಿವನ ಆರಾಧನೆ ಮಾಡೋದು ಖಂಡಿತವಾಗ್ಲೂ ಕೂಡ ಈ ಸಮಸ್ಯೆಗಳಿಂದ ದೂರ ಮಾಡ್ತಕ್ಕಂಥದ್ದಾಗಿರುತ್ತೆ. ಮಿಥುನ ರಾಶಿಯಲ್ಲಿರ್ತಕ್ಕಂಥವರಿಗೆ ಓಂ ಗುರುವೇ ನಮಃ ಅಂತಕ್ಕಂಥ ಮಂತ್ರ ಪಠನೆ ಮಾಡ್ಕೊಳ್ಳಿ, ಶಿವಪೂಜೆ ಮಾಡ್ಕೊಂಬನಿ, ತುಂಬ ಒಳ್ಳೆಯದಾಗುತ್ತೆ. ಸಮಸ್ಯೆಗಳಿಂದ ದೂರ ಮಾಡುತ್ತೆ. ಶುಭವಾಗಲಿ. ವಾರದ ಭವಿಷ್ಯ ಕಾರ್ಯಕ್ರಮದಲ್ಲಿ ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯಾಧಿಪತಿ ಚಂದ್ರ 6ನೇ ಭಾವದಲ್ಲಿ ಗೋಚರಿಸ್ತಕ್ಕಂಥದ್ದು. ಋಣ ರೋಗ ಶತ್ರು ಬಾಧೆ ಕಾಡುತ್ತೆ. ಧನ ಲಾಭವನ್ನು ಕಳ್ಕೋಬೇಕಾಗತ್ತೆ. ವಿಶೇಷ ಧನ ಲಾಭ ಇದ್ರೂ ಸಹ ಬಂದ ಮಾತ್ರಕ್ಕೆ ವೆಚ್ಚಗಳಾಗುವಂಥ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಖಂಡಿತವಾಗ್ಲೂ ಕೂಡ ನಿಮ್ಮ ಕೀರ್ತಿ ಸಂಪತ್ತು, ಮಕ್ಕಳಿಂದ ಅಶಾಂತಿ ಮತ್ತು ಜಯ ವಿಜಯ ಗಳಿಸಲಿಕ್ಕೆ ಸಾಹಸ ಪಡುವಂಥದ್ದಾಗಲಿ, ಮತ್ತು ರಾಹು ಕೇತುಗಳ ಒಂದು ಅಪಮೃತ್ಯು ದೋಷ ಉಂಟು ಮಾಡುವಂಥದ್ದಾಗಲಿ, ತಂದೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗಿರಲಿ, ವೈದ್ಯರಿರ್ತಕ್ಕಂಥ ಗುರು ಅನಾವಶ್ಯಕ ಖರ್ಚುಗಳು, ಸಾಲದ ಸಮಸ್ಯೆ
ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಹಿಂಜರಿಕೆ ಮತ್ತು ಕಿರಿಕಿರಿ ಕಿತಾಪತಿ ಇವೆಲ್ಲವನ್ನು ಕೂಡ ತಂದುಕೊಡುವಂಥ ಒಂದು ವಾರವಾಗಿರುತ್ತೆ. ಕಟಕ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಹಣೆ ಜಲಕಂಟಕ ದೋಷ, ನೀರೆಲ್ಲ ಅಪಾಯ ಕಟ್ಟಿಟ್ಟ ಬುದ್ಧಿ ಅಂತಕ್ಕಂಥದ್ದಾಗಿರುತ್ತೆ. ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ 25-26ನೇ ತಾರೀಕು ಚಂದ್ರಾಷ್ಟಮವಿದೆ. ಎಚ್ಚೆತ್ತುಕೊಳ್ಳಿ, ಹುಷಾರಾಗಿರ್ಬೇಕಾಗತ್ತೆ. ಕಟಕ ರಾಶಿ ಹುಟ್ಟಿರ್ತಕ್ಕಂಥವ್ರು ಬರ್ತಕ್ಕಂಥ 25 ಮತ್ತು 26ನೇ ತಾರೀಕು ಚಂದ್ರಾಷ್ಟಮ ಇರೋದನ್ನ ಪ್ರಯಾಣಗಳನ್ನು, ಹೊಸ ಪ್ರಯತ್ನಗಳನ್ನು, ಬೇರೆಯವರಿಗೆ ಮಾತು ಕೊಡೋದನ್ನು ಮತ್ತು ಹೆಚ್ಚು ಬಂಡವಾಳ ಹಾಕಿ ಹೊಸದಾಗಿ ಪ್ರಾರಂಭ ಮಾಡೋದನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಕಟಕ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಆ 2 ದಿನ ಕೂಡ ದೂರದ ಪ್ರಯಾಣ ಮಾಡೋದನ್ನು ಅವಾಯ್ಡ್ ಮಾಡಿ. ಸೊ ಖಂಡಿತವಾಗ್ಲೂ ಕೂಡ ಕಟಕ ರಾಶಿ ಹುಟ್ಟಿರ್ತಕ್ಕಂಥವ್ರು ಈ ವಾರದಲ್ಲಿ ವಿಶೇಷವಾಗಿ ಅಮ್ಮನವ್ರ ಶಾಂತಿ ಮಾಡಿ, ಓಂ ಮಹಾದೇವಿಯ ನಮಃ ಅಂತಕ್ಕಂಥ ಮಂತ್ರಗಳು ಪಠನೆ ಮಾಡ್ಕೊಳ್ಳಿ. ಅಕ್ಕಪಕ್ಕದಲ್ಲಿರ್ತಕ್ಕಂಥ ದೇವಾಲಯಕ್ಕೆ ತೆರಳಿ ಅಮ್ಮನವ್ರ ದೇವಸ್ಥಾನ ಇದ್ದರೆ ಖಂಡಿತವಾಗ್ಲೂ ಕೂಡ ದೀಪ ಬೆಳಗಿ 25-26ನೇ ತಾರೀಕು ತುಂಬ ಹುಷಾರಾಗಿರಬೇಕು. ಮಾತು ಕೊಡಬಾರ್ದು, ಹೊಸ ಪ್ರಯತ್ನಗಳು ಕೂಡ ಮಾಡಬಾರ್ದು. ಸೊ ಖಂಡಿತವಾಗ್ಲೂ ಕೂಡ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಮೃತ್ಯು ಅಪಮೃತ್ಯು ದೋಷದಿಂದ ದೂರ ಆಗಲಿಕ್ಕೆ ಅಮ್ಮನವ್ರ ದೇವಸ್ಥಾನ, ಅಮ್ಮನವರಿಗೆ ಕುಂಕುಮಾರ್ಚನೆ ಮಾಡೋದು ತುಂಬ ಒಳ್ಳೆಯದು. ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಶುಭವಾಗಲಿ. ಈ ವಾರ ನಿಮಗೆ ತುಂಬ ವಿಶೇಷವಾಗಿ ನೀವು ಸರ್ಪಶಾಂತಿ ಹಾಗೂ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಬನ್ನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲೇ ಇರ್ತಕ್ಕಂಥ ಕೇತು, ಸಪ್ತಮದಲ್ಲಿರ್ತಕ್ಕಂಥ ರಾಹು, ಕಾರ್ಯ ವಿಘ್ನಗಳು, ಕಿರಿಕಿರಿ, ಸತಿಪತಿ, ಕಲಹ, ಮಿತ್ರನಿಂದ ದ್ವೇಷ ಸಾಧಿಸುವಂಥದ್ದು ಮತ್ತು ನಂಬಿಕೆ ದ್ರೋಹ ಆಗುವಂಥದ್ದು. ರಾಶಿಯಾಧಿಪತಿಯಾದ ಸೂರ್ಯಗ್ರಹ ಬಲವಾಗಿರೋದರಿಂದ ಗುರು ವೀಕ್ಷಣೆ ಇರೋದ್ರಿಂದ ಹೆಚ್ಚು ಲಾಭ, ಜಯ, ವಿಜಯ ಗಳಿಸುವಂಥದ್ದು. ಗಜಕೇಸರಿ ಯೋಗ ಮತ್ತು ಗುರುಮಂಗಲ ಯೋಗ ಅದ್ಭುತವಾಗಿರ್ತಕ್ಕಂಥ ಒಂದು ವಾರ. ಕುಲ ದೇವತಾ ಒಂದು ಅನುಗ್ರಹ, ದೇವ ಅನುಗ್ರಹದಿಂದ, ಬುದ್ಧಿವಂತಿಕೆಯಿಂದ, ಬುದ್ಧಿ ಚಾತುರ್ಯದಿಂದ ಕಾರ್ಯನಿರ್ವಹಣೆ ಮಾಡುವಂಥ ಒಂದು ವಾರವಾಗಿರುತ್ತೆ. ಹೊಸ ಪ್ರಯತ್ನಗಳು, ಮಕ್ಕಳಿಂದ ಒಳ್ಳೆ ಅನುಕೂಲಕರವಾದ ಒಂದು ವಾತಾವರಣ ಕಂಡು ಬರ್ತಾ ಇದೆ. ಆದರೆ ಅಷ್ಟಮ ಶನಿ ಪ್ರಭಾವ ಹೆಚ್ಚಿಗೆ ಇರೋದ್ರಿಂದ ವಾಹನಗಳಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗತ್ತೆ, ತಾಳ್ಮೆಯಿಂದ ಓಡಾಡಬೇಕಾಗತ್ತೆ. ಹೆಚ್ಚು ಆಮಿಷ ಕೊಟ್ಟು ಯಾವುದೇ ಕಾರಣಕ್ಕೂ ಕೂಡ ಯಾರಿಗೂ ಕೂಡ ಮಾತು ಕೊಡಬೇಡಿ. ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು 4ನೇ ಮನೆ ಇರ್ತಕ್ಕಂಥ ಬುಧ, ಸುಖ, ಶಾಂತಿ, ನೆಮ್ಮದಿ, ವ್ಯಾಪಾರಗಳಲ್ಲಿ ಅನುಕೂಲಗಳು, ಹೆಚ್ಚು ಲಾಭ ತಂದುಕೊಡುವಂಥದ್ದು, ಜಯ ವಿಜಯ ಸಾಧಿಸ್ತಕ್ಕಂಥದ್ದು ಒಂದು ವಾರವಾಗಿರುತ್ತೆ. ವಾಹನ ಖರೀದಿ, ಭೂ ಖರೀದಿ ಮಾಡೋದಕ್ಕೆ ಅತ್ಯಂತ ಶುಭ ದಿನ ಮತ್ತು ದುಡ್ಡು ಕಾಸು ಚೆನ್ನಾಗಿ ಓಡಾಟಗಳು. ಸೊ ನೀವು ಏನು ಅಂದ್ಕೊಂಡಿದ್ರೋ ಅದು ಸಾಧಿಸುವಂಥ ಒಂದು ವಾರವಾಗಿರುತ್ತೆ. ಸಿಂಹರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಎಲ್ಲೋ ಒಂದು ಕಡೆ ಗೊಂದಲ, ಕಿರಿಕಿರಿ, ಕಿತಾಪತಿ, ನಂಬಿಕೆ ದ್ರೋಹ ಇದ್ರೂ ಕೂಡ ರಾಶಿಯಾಧಿಪತಿಯಾದ ಸೂರ್ಯಗ್ರಹ ಬಲವಾಗಿರೋದ್ರಿಂದ, ದೇವತಾ ಅನುಗ್ರಹದಿಂದ, ದೈವ ಅನುಕೂಲಗಳಿಂದ ಖಂಡಿತವಾಗ್ಲೂ ಕೂಡ ಬುದ್ಧಿವಂತಿಕೆಯಿಂದ ಅದನ್ನು ನಿಭಾಯಿಸ್ತಕ್ಕಂಥ ಒಂದು ವಾರವಾಗಿರುತ್ತೆ. ದೂರ ಮಾಡಿಕೊಂಡು ಒಂದು ಉನ್ನತ ಸ್ಥಾನಮಾನ ಪಡ್ಕೊಳ್ಳುವಂಥ ಒಂದು ಅದ್ಭುತವಾದ ಒಂದು ವಾರ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಹೆಚ್ಚು ಧನಲಾಭ, ವಿಶೇಷ ಧನಲಾಭ ಕೊಡ್ತಕ್ಕಂಥ ಒಂದು ವಾರವಾಗಿರುತ್ತೆ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಆದರೆ ಸ್ನೇಹಿತರಿಂದ ಮತ್ತು ಯಾರನ್ನೂ ಕೂಡ ನಂಬಿ ನೀವು ಹೆಚ್ಚು ಬಂಡವಾಳ ಹಾಕೋದನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಸ್ನೇಹಿತರಿಂದ ಖಂಡಿತವಾಗ್ಲೂ ಸ್ವಲ್ಪ ದೂರ ಇರೋದು ತುಂಬ ಒಳ್ಳೆಯದು. ಸೊ ಮೋಸ, ವಂಚನೆಗೆ ಒಳಗಾಗುವಂಥದ್ದು. ಸೊ ಹಾಗಾಗಿ ಸರ್ಪ ಶಾಂತಿ ಮಾಡ್ಕೊಳ್ಳೋದು ಒಳ್ಳೆಯದು. ರಾಹುಕಾಲದಲ್ಲಿ ದುರ್ಗಾ ಆರಾಧನೆ ಮಾಡ್ಕೊಂಬನ್ನಿ, ಒಳ್ಳೆಯದಾಗತ್ತೆ. ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಶುಭವಾಗಲಿ. ಮುಂದಿನ ರಾಶಿ ಕನ್ಯಾ ರಾಶಿ. ರಾಶಿಯಾಧಿಪತಿಯಾದ ಬುಧಗ್ರಹ ತಿರುತಲ್ಲಿರ್ತಕ್ಕಂಥದ್ದು ಅಣ್ಣ ತಮ್ಮಂದಿರಿಂದ ಅನುಕೂಲ ಪಡ್ಕೊಳ್ಳುವಂಥದ್ದು, ಸಹಾಯ, ಕೀರ್ತಿ, ಸಂಪತ್ತನ್ನು, ಬೆಳವಣಿಗೆಗಳನ್ನ ಪಡ್ಕೊಳ್ಳುವಂಥದ್ದು, ಬೇರೆಯವರ ಸಹಾಯದಿಂದ ಮಾಡ್ತಕ್ಕಂಥ ಕೆಲಸ ಕಾರ್ಯಕ್ಕಾಗಿರ್ಬೋದು, ವ್ಯಾಪಾರಕ್ಕಾಗಿರ್ಬೋದು. ಸೊ ಹೆಚ್ಚು ಲಾಭ, ಜಯ, ವಿಜಯನ ಕಳಿಸುವಂಥದ್ದು. ಗುರು 10ನೇ ಮನೆಯಲ್ಲಿ ಇರೋದ್ರಿಂದ ಖಂಡಿತವಾಗ್ಲೂ ಕೂಡ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು, ಉದ್ಯೋಗ ಪ್ರಾಪ್ತಿ ಆಗಿರ್ಬೋದು, ಪ್ರಮೋಷನ್ ಆಗಿರ್ಬೋದು, ಸ್ಥಾನ ಬದಲಾವಣೆ ಆಗಿರ್ಬೋದು, ಖಂಡಿತವಾಗ್ಲೂ ಕೂಡ ಮಾಡ್ಕೋಬಹುದು. ಆದರೆ 7ನೇ ಮನೆಯಲ್ಲಿ ಇರ್ತಕ್ಕಂಥ ಶನಿ, ಸತಿಪತಿ, ಕಲಹ, ಕಿರಿಕಿರಿ. ಸೊ ನಿಮ್ಮ ಸ್ನೇಹ ವರ್ಗದಿಂದ ಸ್ವಲ್ಪ ಗೊಂದಲ, ಕಿರಿಕಿರಿ ವಾತಾವರಣ ಕಂಡು ಬರ್ತಾ ಇದೆ. ಆದರೆ ರಾಹು 6ನೇ ಮನೆಯಲ್ಲಿ ಇರೋದ್ರಿಂದ ಸಾಲ, ನಿಮ್ಮ ಖಂಡಿತವಾಗ್ಲೂ ಕೂಡ ಸಾಲ ಪಾವತಿ ಆಗುವಂಥ ಒಂದು ವಾರವಾಗಿರುತ್ತೆ. ಹಾಗೂ ಅನಾರೋಗ್ಯ ಸಮಸ್ಯೆಯಿಂದ ಬಳತಕ್ಕಂಥವ್ರ ಆರೋಗ್ಯ ಪ್ರಾಪ್ತಿ, ಒಳ್ಳೆ ಚಿಕಿತ್ಸೆಯನ್ನು ನೀಡಿ ಉತ್ತಮವಾದ ಒಂದು ಆರೋಗ್ಯಕರವಾದ ಒಂದು ವಾತಾವರಣ ಕಂಡು ಬರ್ತಾ ಇದೆ. ಖಂಡಿತವಾಗ್ಲೂ ಕೂಡ ಸುಖ, ಶಾಂತಿ, ನೆಮ್ಮದಿ ದೊರೆಯುತ್ತೆ. ಸಕಲ ಸಂಪತ್ತು, ಅಷ್ಟ ಐಶ್ವರ್ಯ ದೊರೆಯುವಂಥ ಒಂದು ವಾರವಾಗಿರುತ್ತೆ. ವಾಹನ ಖರೀದಿ, ಭೂ ಖರೀದಿ ಮಾಡೋದಕ್ಕೆ ಅತ್ಯಂತ ಶುಭ ದಿನ, ಶುಭ ವಾರ ಕೂಡ ಇರುತ್ತೆ. ಖಂಡಿತವಾಗ್ಲೂ ಕೂಡ ಪ್ರೀತಿ, ಪ್ರೇಮ ವಿಚಾರಗಳು ಒಳ್ಳೆ ಅನುಕೂಲ, ಯಶಸ್ಸು, ಒಳ್ಳೆ ಅನುಕೂಲ ತಂದುಕೊಡುವಂಥ ಒಂದು ವಾರವಾಗಿರುತ್ತೆ. ಹೆಚ್ಚು ಲಾಭ ಕೂಡ ದೊರೆಯುವಂಥದ್ದು. ಮಾತೃ ಸಹಾಯ, ಪಿತೃ ಸಹಾಯನ ಪಡ್ಕೊಂಡು ಜೀವನದಲ್ಲಿ
ಮುಂದುವರಿಯುವಂಥ ಒಂದು ವಾತಾವರಣ ಕಂಡು ಬರ್ತಾ ಇದೆ. ಧನ ಭಾಗ್ಯಾಧಿಪತಿ ಶುಕ್ರ ಬಲವಾಗಿರೋದ್ರಿಂದ ಧನ ಭಾಗ್ಯವನ್ನು, ವಿಶೇಷ ಧನ ಲಾಭವನ್ನು, ನೀವೇನಾದರೂ ಲೋನು ಗೀನು ಏನಾದರೂ ಅಪ್ಲೈ ಮಾಡಿದರೆ ಖಂಡಿತವಾಗ್ಲೂ ಕೂಡ ಬ್ಯಾಂಕ್ ಲೋನ್ ಆಗಿರ್ಬೋದು, ಕೈ ಸಾಲ ಇರ್ಬೋದು, ಈ ಥರ ನೀವೇನಾದರೂ ಕೇಳಿದರೆ ಅಪ್ಲೈ ಮಾಡಿದರೆ ಖಂಡಿತವಾಗ್ಲೂ ಕೂಡ ಧನ ಸಹಾಯ ಪಡ್ಕೊಳ್ಳುವಂಥದ್ದು, ಲೋನ್ ಸಿಗುವಂಥದ್ದು, ಮತ್ತು ವಿಶೇಷ ಧನ ಲಾಭವನ್ನು ಪಡ್ಕೊಳ್ಳುವಂಥ ಒಂದು ವಾರವಾಗಿರುತ್ತೆ. ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಶತ್ರು ಧ್ವಂಸ, ಶತ್ರು ಸಂಹಾರ ಯೋಗವನ್ನು ತಂದುಕೊಡುವಂಥ ಒಂದು ವಾರವಾಗಿರುತ್ತೆ. ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ವಾರ ಬುಧ ಶಾಂತಿ, ಬುಧ ಗ್ರಹ ಶಾಂತಿ ಅಥವಾ ಓಂ ನಮೋ ನಾರಾಯಣ ನಮಃ ಅಂತಕ್ಕಂಥ ಮಂತ್ರ ಪಠನೆ ಮಾಡ್ಕೊಳ್ಳಿ. ಯಥೇಚ್ಛವಾಗಿ ನೀವು ದಿನನಿತ್ಯ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ದ್ವೀಪ ಹಚ್ಚಿ ಬಂದರೆ ಖಂಡಿತವಾಗ್ಲೂ ಕೂಡ ಕನ್ಯಾ ರಾಶಿಯವರಿಗೆ ಇನ್ನಷ್ಟು ಅನುಕೂಲಕರವಾದ ವಾತಾವರಣ ಕಂಡು ಬರುತ್ತೆ. ಶುಭವಾಗಲಿ ಕನ್ಯಾ ರಾಶಿ ಹುಟ್ಟಿರ್ತಕ್ಕಂಥವರಿಗೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಾಧಿಪತಿಯ ಶುಕ್ರ ಗ್ರಹ, ಶುಕ್ರ ಮಂಗಲ ಯೋಗ ಮತ್ತು ರಾಶಿಯಾಧಿಪತಿಯ ಶುಕ್ರ ಗ್ರಹ, ಭಾಗ್ಯಾಧಿಪತಿಯ ಶುಕ್ರ ಗ್ರಹ ವಿಶೇಷ ಧನ ಲಾಭವನ್ನು, ಮಾತೃ ಸಹಾಯವನ್ನು, ಸಹೋದರ ಸಹಾಯವನ್ನು, ಪಿತೃ ಸಹಾಯನ ಪಡೆದು ಒಂದು ಉನ್ನತ ಸ್ಥಾನ ಪಡ್ಕೊಳ್ಳುವಂಥ ಒಂದು ವಾರವಾಗಿರುತ್ತೆ. ಖಂಡಿತವಾಗ್ಲೂ ಕೂಡ ಗುರು ವೀಕ್ಷಣೆ ಇರೋದರಿಂದ, ರಾಶಿ ಮೇಲೆ ಗುರು ದೃಷ್ಟಿ ಬೀರೋದರಿಂದ, ರಾಶಿಯಾಧಿಪತಿಯ ಶುಕ್ರನ ಮೇಲೆ ಗುರು ವೀಕ್ಷಣೆ ಇರೋದರಿಂದ ಅತ್ಯಂತ ಒಳ್ಳೆಯ ಒಂದು ವಾತಾವರಣ ಕಂಡು ಬರುತ್ತೆ. ಈ ವಾರದಲ್ಲಿ ಖಂಡಿತವಾಗ್ಲೂ ಕೂಡ ಮುಟ್ಟಿದ್ದೆಲ್ಲ ಚಿನ್ನ ಆಗುವಂಥ ಒಂದು ವಾರವಾಗಿರುತ್ತೆ. ಮಕ್ಕಳಿಂದ ಸ್ವಲ್ಪ ಅಶಾಂತಿ, ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಗೊಂದಲ, ಶತ್ರು ಜಯ ವಿಜಯವನ್ನು ಗಳಿಸುವಂಥದ್ದಾಗಿರುತ್ತೆ. ತುಲಾರಾಶಿಯಲ್ಲಿ ಇಟ್ಟಿರ್ತಕ್ಕಂಥವ್ರಿಗೆ ಅಷ್ಟಲಕ್ಷ್ಮಿ, ಐಶ್ವರ್ಯ ಯೋಗ ತಂದುಕೊಡುವಂಥ ಒಂದು ವಾರವಾಗಿರುತ್ತೆ. ತುಲಾರಾಶಿಯಲ್ಲಿ ಇಟ್ಟಿರ್ತಕ್ಕಂಥವ್ರಿಗೆ ಧನಭಾವದಲ್ಲಿರ್ತಕ್ಕಂಥ ಭಾಗ್ಯಾಧಿಪತಿ ವಿಶೇಷ ಧನಲಾಭ, ಮಾಡ್ತಕ್ಕಂಥ ವ್ಯಾಪಾರಗಳಲ್ಲಿ ಹೆಚ್ಚು ಲಾಭ ತಂದುಕೊಡುವಂಥ ಒಂದು ವಾರವಾಗಿರುತ್ತೆ. ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಏಕಾದಶ ಭಾವದಲ್ಲಿರ್ತಕ್ಕಂಥ ಕೇತು ಖಂಡಿತವಾಗ್ಲೂ ಕೂಡ ಹೆಚ್ಚು ಲಾಭಗಳು, ಬಾತಕ ಸ್ಥಾನ ಆದರೂ ಕೂಡ ಹೆಚ್ಚು ಲಾಭ ತಂದುಕೊಡುವಂಥ ಒಂದು ವಾರವಾಗಿರುತ್ತೆ ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಹಾಗೆಯೇ ಶುಕ್ರ ಕುಜ, ಶುಕ್ರ ಮಂಗಲ ಯೋಗ, ರವಿಚಂದ್ರ ಅಮಾವಾಸ್ಯ ಯೋಗ, ಗುರುಚಂದ್ರ ಯೋಗ ಮತ್ತು ಗಜಕೇಸರಿ ಯೋಗ ಈ ವಾರದಲ್ಲಿ ಎಲ್ಲ ಯೋಗಗಳು ಕೂಡ ಅನುಭವಿಸ್ತಕ್ಕಂಥ ಒಂದು ಉತ್ತಮವಾದ ವಾರ ಅಂದರೆ ತಪ್ಪಾಗಲಾರದು ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಮತ್ತು ಆರೋಗ್ಯ ಪ್ರಾಪ್ತಿ ಉಂಟು ಮಾಡುವಂಥದ್ದು, ಬಹು ನಿರೀಕ್ಷಿತ, ಬಹು ದಿನಗಳಿಂದ, ಬಹು ತಿಂಗಳಿಂದ ನೀವು ಏನು ನಿರೀಕ್ಷೆ ಮಾಡ್ತಾ ಇದ್ರಿ, ವ್ಯಾಪಾರಗಳಾಗಿರ್ಬೋದು, ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಾಗಿರ್ಬೋದು, ಆ ಎಲ್ಲವನ್ನು ಕೂಡ ಧೂಳಿಪಟ ಮಾಡಿ ಈ ವಾರ ನಿಮಗೆ ಅದೆಲ್ಲವನ್ನು ಕೂಡ ಪಡ್ಕೊಳ್ಳೋವಂಥ ಒಂದು ಯೋಗ ತಂದು ಕೊಡುವಂಥದ್ದು ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಆದರೆ ಎಲ್ಲೋ ಒಂದು ಕಡೆ ಮಕ್ಕಳಿಂದ ಕಿರಿಕಿರಿ, ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು, ಮಕ್ಕಳಿಂದ ಹೆಚ್ಚು ಖರ್ಚು ವೆಚ್ಚಗಳು ಬರುವಂಥ ಸಾಧ್ಯತೆಗಳಿರೋದ್ರಿಂದ ಆ ಮಕ್ಕಳ ಕಡೆ ಹೆಚ್ಚು ಗಮನ ಕೊಡಬೇಕಾಗತ್ತೆ ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ದಿನನಿತ್ಯ ಓಂ ಐಂ ಹ್ರೀಂ ಶನೇ ಮಹಾಲಕ್ಷ್ಮಿ ನಮಃ ಅಂತಕ್ಕಂಥ ಮಂತ್ರ ಯಥೇಚ್ಛವಾಗಿ ಪಠನೆ ಮಾಡೋದ್ರಿಂದ ಸಮಸ್ಯೆಗಳಿಂದ ಪಾರಾಗ್ಬೋದು. ಶುಭವಾಗಲಿ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ರಾಶಿಯಾಧಿಪತಿಯಾದ ಕುಜಗ್ರಹ ಧನಭಾವದಲ್ಲಿರ್ತಕ್ಕಂಥದ್ದು ವಿಶೇಷ ಧನಲಾಭ, ಕುಟುಂಬದಲ್ಲಿ ಶುಭ ಕಾರ್ಯ ಯತ್ನ, ವಾಕ್ಚಾತುರ್ಯ, ಓದು ಬರಹ ಮಕ್ಕಳಲ್ಲಿ ಖಂಡಿತವಾಗ್ಲೂ ಕೂಡ ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ವಿದ್ಯಾಭ್ಯಾಸ, ಓದು ಬರಹದಲ್ಲಿ ಆಸಕ್ತಿ ಮತ್ತು ಒಳ್ಳೆ ಪರ್ಸೆಂಟೇಜ್ ತಗೊಳ್ಳುವಂಥದ್ದು. ಮತ್ತು ಬುಧ ರಾಶಿಯಲ್ಲೇ ಇರೋದರಿಂದ ಬುದ್ಧಿ ಚಾತುರ್ಯದಿಂದ, ಬುದ್ಧಿವಂತಿಕೆಯಿಂದ ಕಾರ್ಯನಿರ್ವಹಣೆ ಮಾಡುವಂಥದ್ದು. ಆದರೆ ಅಷ್ಟಮ ಗುರು ಪ್ರಭಾವ ಹೆಚ್ಚಾಗಿರೋದ್ರಿಂದ ಸ್ವಲ್ಪ ವಾಹನಗಳಲ್ಲಿ ಅಪಘಾತದಲ್ಲಿ ಸಂಭವಿಸುವಂಥ ಒಂದು ಸಾಧ್ಯ ಕೂಡ ಉಂಟು. ದುಡ್ಡು ಕಾಸಿನ ವಿಚಾರದಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗತ್ತೆ. ಬೇರೆಯವರ ಆಮಿಷಕ್ಕೆ ಕೊಟ್ಟು ನೀವೇನಾದರೂ ಸೆಕ್ಯೂರಿಟಿನ ಕೊಡೋದಾದರೆ ಖಂಡಿತವಾಗ್ಲೂ ಕೂಡ ಹಿಂದೆ ಮುಂದೆ ನೋಡ್ಕೊಂಡು ಕೊಡಬೇಕಾಗತ್ತೆ. 5ನೇ ಮನೆಯಲ್ಲಿರ್ತಕ್ಕಂಥ ಶನಿ ಖಂಡಿತವಾಗ್ಲೂ ಕೂಡ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಕ್ರಿಯೇಟ್ ಆಗುವಂಥದ್ದು, ಮಕ್ಕಳ ದ್ವೇಷವನ್ನು ಉಂಟು ಮಾಡತಕ್ಕಂಥದ್ದಾಗಿರುತ್ತೆ. ಮಕ್ಕಳಿಂದ ಸ್ವಲ್ಪ ಗೊಂದಲ ಕ್ರಿಯೇಟ್ ಆಗುತ್ತೆ, ವ್ಯಾಜ್ಯವನ್ನು ಉಂಟು ಮಾಡ್ತಕ್ಕಂಥದ್ದಾಗಿರುತ್ತೆ ಖಂಡಿತವಾಗ್ಲೂ ಕೂಡ. ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಮಕ್ಕಳ ಮೇಲೆ ಹೆಚ್ಚು ದುಷ್ಪರಿಣಾಮ ಬೀರೋದ್ರಿಂದ ಶನಿ ಶಾಂತಿ ಮಾಡ್ಕೊಳ್ಳೋದು ಒಳ್ಳೆಯದು. ಓಂ ಶಂ ಶನೀಶ್ವರ ನಮಃ ಅಂತಕ್ಕಂಥ ಮಂತ್ರಗಳು ಪಠನೆ ಮಾಡೋದ್ರಿಂದ ಈ ಸಮಸ್ಯೆಗಳಿಂದ ದೂರ ಆಗ್ಬೋದು ಮಕ್ಕಳು. ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಖಂಡಿತವಾಗ್ಲೂ ಕೂಡ. ಹಾಗೆ 4ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ಭೂಮಿ ವಿಚಾರದಲ್ಲಿ ಕಿರಿಕಿರಿ ಉಂಟು ಮಾಡ್ಬೋದು, ವಾಹನಗಳಲ್ಲಿ ಅಪಘಾತದಲ್ಲಿ ಸಂಭವಿಸ್ಬೋದು, ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗ್ಬೋದು. ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರ ತಾಯಂದ್ರಿಗೆ ಸ್ವಲ್ಪ ಗೊಂದಲ ಕ್ರಿಯೇಟ್ ಆಗ್ಬೋದು, ಖರ್ಚು ವೆಚ್ಚಗಳು ಹೆಚ್ಚು ಬರುವಂಥ ಸಾಧ್ಯತೆಗಳು ಉಂಟು. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರ ತಾಯಂದ್ರಿಗೆ ಸ್ವಲ್ಪ ಗೊಂದಲ ಕ್ರಿಯೇಟ್ ಆಗುವಂಥದ್ದಾಗಿರುತ್ತೆ. ಈ ವಾರದಲ್ಲಿ ನೀವು ಓಂ ಶರವಣ ಭವಾಯ ನಮಃ ಅಂತಕ್ಕಂಥ ಮಂತ್ರ ಹಾಗೂ ಸುಬ್ರಹ್ಮಣ್ಯ ಆರಾಧನೆ ಮಾಡಿ ಈ ಸಮಸ್ಯೆಗಳಿಂದ ನೀವು ಪಾರಾಗ್ಬೋದು ಖಂಡಿತವಾಗ್ಲೂ ಕೂಡ. ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು
ತುಂಬ ತುಂಬ ವಿಶೇಷವಾಗಿ ತಾಳ್ಮೆಯಿಂದ ಇರ್ತಕ್ಕಂಥದ್ದು ಬಹಳ ವಿಶೇಷ. ಹಾಗೇನೆ ಮಕ್ಕಳಲ್ಲಿ ಸ್ವಲ್ಪ ಗೊಂದಲ ಕ್ರಿಯೇಟ್ ಆಗುತ್ತೆ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಶಾಂತಿ ಪರಿಹಾರ ಮಾಡ್ಕೊಳ್ಳೋದು ಉತ್ತಮ, ಅತ್ಯುತ್ತಮ. ಸೊ ಒಳ್ಳೇದಾಗಲಿ ವೃಶ್ಚಿಕ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಮುಂದಿನ ರಾಶಿ ಧನುಸು ರಾಶಿ. ರಾಶಿಯಾಧಿಪತಿಯಾದ ಗುರುಗ್ರಹ ಸಪ್ತಮದಲ್ಲಿರ್ತಕ್ಕಂಥದ್ದು. ಗುರುಬಲ ಚೆನ್ನಾಗಿದೆ. ಮದುವೆ ಆಗದೆ ಇರ್ತಕ್ಕಂಥವ್ರು ಖಂಡಿತವಾಗ್ಲೂ ಕೂಡ ಮದುವೆ ವಿವಾಹ ಯೋಗ ಕೂಡಿ ಬರುವಂಥ ಒಂದು ವಾರವಾಗಿರುತ್ತೆ. ಪ್ರಯತ್ನ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಹೆಣ್ಣಾಗಲಿ ಗಂಡಾಗಲಿ ಖಂಡಿತವಾಗ್ಲೂ ಕೂಡ ಒಂಚೂರು ಪ್ರಯತ್ನ ಮಾಡಿದ್ರೆ ವಿವಾಹ ಯೋಗ ಕೂಡಿ ಬರುವಂಥ ಒಂದು ವಾರವಾಗಿರುತ್ತೆ. ರಾಶಿಯಲ್ಲಿ ಇರ್ತಕ್ಕಂಥ ಕುಜ, ಮಂಗಲ, ಶುಕ್ರ ಗ್ರಹ ಖಂಡಿತವಾಗ್ಲೂ ಕೂಡ ಸಾಲ ಏರುವಂಥದ್ದಾಗಿರುತ್ತೆ. ಮತ್ತು ಜಲಕಂಟಕ, ನೀರಲ್ಲಿ ಅಪಾಯ ಅಂತಕ್ಕಂಥದ್ದು ಇರುತ್ತೆ. ಕುಡಿತಕ್ಕಂಥ ನೀರಾಗಿರ್ಬೋದು, ಪಿಕ್ನಿಕ್ ಹೋಗುವಂಥ ಜಾಗದಲ್ಲಿ, ನದಿ ತೀರದಲ್ಲಿ, ಸಮುದ್ರ ತೀರದಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಎಚ್ಚೆತ್ಕೋಬೇಕಾಗತ್ತೆ. ಧನುಸು ರಾಶಿ ಹುಟ್ಟಿರ್ತಕ್ಕಂಥವ್ರು ತಂದೆಯ ಒಂದು ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡು ಬರುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಸ್ಕೋಬೇಕು ಅಂದ್ರೆ ಓಂ ಗಂ ಗಣಪತಿಯ ನಮಃ ಅಂತಕ್ಕಂಥ ಮಂತ್ರ ಅಥವಾ ಗಣೇಶನ ಒಂದು ಆರಾಧನೆ, ಗಣಪತಿಯ ಒಂದು ಆರಾಧನೆ ಮಾಡೋದ್ರಿಂದ ಇವರ ತಂದೆಗೆ ಸ್ವಲ್ಪ ಖಂಡಿತವಾಗ್ಲೂ ಕೂಡ ಈ ಸಮಸ್ಯೆಗಳಿಂದ ಪಾರಾಗ್ಬೋದು. ಹಾಗೆಯೇ ಮಾತೃ ಪಿತೃ ಕಂಟಕ ದೋಷ ಕಟ್ಟಿಟ್ಟಬುತ್ತೆ ಅಂತಕ್ಕಂಥದ್ದು. ಧನುಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರ ಮಾತೃ ಅಂದ್ರೆ ತಾಯಿ ಮತ್ತು ತಂದೆಗಳಿಗೆ ಅನಾರೋಗ್ಯ ಸಮಸ್ಯೆ ಅಂತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ. ಇಬ್ರಿಗೂ ಕೂಡ ಒಳ್ಳೇದಾಗಬೇಕು ಅಂದ್ರೆ ಶಿವನ ಆರಾಧನೆ ಮಾಡಿ ಖಂಡಿತವಾಗ್ಲೂ ಕೂಡ. ಹಾಗೆಯೇ ಸಹೋದರ ಕಲಹ ಅಂತಕ್ಕಂಥದ್ದು, ಸಹೋದರ ಕಲಹ, ಅಣ್ಣ ತಮ್ಮನ ವಿಚಾರದಲ್ಲಿ ಕಿರಿಕಿರಿ, ಕಿತಾಪತಿ, ದ್ವೇಷ ಸಾಧಿಸ್ತಕ್ಕಂಥದ್ದು. ಎಷ್ಟು ದಿನ ಅನ್ಯೋನ್ಯವಾಗಿರ್ತಕ್ಕಂಥ ಅಣ್ಣ ತಮ್ಮಂದರು ದ್ವೇಷವನ್ನು ಸಾಧಿಸ್ಬೇಕಾಗತ್ತೆ. ಹಾಗೆಯೇ ತೃತೀಯದಲ್ಲಿರ್ತಕ್ಕಂಥ ರಾಹು ಗ್ರಹ ಸಹೋದರ ಕಲಹ ಕೂಡ ಉದ್ಭವ ಆಗತ್ತೆ. ಇದಕ್ಕೆಲ್ಲ ಕೂಡ ಶಿವನ ಆರಾಧನೆ ಮಾಡಿ ತಕ್ಕ ಮಟ್ಟಿಗೆ ದೂರ ಮಾಡಿಕೊಂಡ್ರೆ ಇನ್ನಷ್ಟು ಎತ್ತರಕ್ಕೆ ಹೋಗುವಂಥದ್ದು. ಸುಖ, ಶಾಂತಿ, ನೆಮ್ಮದಿಯಿಂದ ಗಜಕೇಸರಿ ಯೋಗ, ಗುರು ಮಂಗಲ ಯೋಗ, ಭೂ ಖರೀದಿ, ವಾಹನ ಖರೀದಿ, ವ್ಯಾಜ್ಯ ದೋಷದಿಂದ ಮುಕ್ತಿಯನ್ನು ಪಡೆಯುವಂಥ ಒಂದು ಅದ್ಭುತವಾದ ವಾರ. ಈ ಒಂದು ವಾರ ಧನುಸು ರಾಶಿಯವರಿಗೆ ಒಳ್ಳೇದಾಗಬೇಕಂದ್ರೆ ಶಿವನ ಆರಾಧನೆ ಮಾಡ್ಕೊಂಬನ್ನಿ, ಒಳ್ಳೇದಾಗಲಿ, ಶುಭವಾಗಲಿ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಾಧಿಪತಿ ಶನಿಗ್ರಹ ಒಳ್ಳೆ ಅದ್ಭುತವಾಗಿರ್ತಕ್ಕಂಥದ್ದು. ಒಳ್ಳೆ ಆರೋಗ್ಯಕರವಾದ ವಾತಾವರಣ ಕಂಡು ಬರುವಂಥದ್ದಾಗಿರುತ್ತೆ. ಆದರೆ ಎಲ್ಲೊಂದು ಕಡೆ ಸರ್ಪದೋಷದಿಂದ ಗೊಂದಲ, ಗುರುದೋಷದಿಂದ ಅನಾರೋಗ್ಯ ಸಮಸ್ಯೆ, ಸಾಲದ ಸಮಸ್ಯೆ, ಶತ್ರು ಬಾಧೆ ಕಟ್ಟಿಟ್ಟ ಬುತ್ತಿ, ಮಿತ್ರರು ಸಹ ಶತ್ರುಗಳಾಗುವಂಥದ್ದು, ಭಯದಲ್ಲಿರ್ತಕ್ಕಂಥ ಚಂದ್ರ, ರವಿ, ಕುಜ ಕಷ್ಟ ನಷ್ಟಗಳು ಸಂಭವಿಸುವಂಥದ್ದು, ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಇಷ್ಟ ಇಲ್ಲದೆ, ಆಸಕ್ತಿ ಇಲ್ಲದೆ ಹೋಗುವಂಥದ್ದು, ಮಾಡ್ತಕ್ಕಂಥ ವ್ಯಾಪಾರದಲ್ಲಿ ನಷ್ಟ ಸಂಭವಿಸುವಂಥದ್ದು, ದೊಡ್ಡ ಮಟ್ಟಕ್ಕೆ ನಷ್ಟ ಸಂಭವಿಸುವಂಥದ್ದು, ಅನಾವಶ್ಯಕ ಖರ್ಚುಗಳು, ಕೈಕಾಲು ಪೆಟ್ಟು ಬೀಳುವಂಥದ್ದು, ವೇಸ್ಟ್ ಖರ್ಚುಗಳು, ಹಾಸ್ಪಿಟಲ್ ಖರ್ಚುಗಳು ಬರುವಂಥದ್ದು, ಎಲ್ಲವನ್ನು ಕೂಡ ನೀವು ದೂರ ಮಾಡಬೇಕು ಅಂತಂದರೆ ನವಗ್ರಹ ಶಾಂತಿನೇ ಮಾಡಬೇಕಾಗತ್ತೆ. ಒಂದಲ್ಲ ಎರಡಲ್ಲ 9 ಗ್ರಹಕ್ಕೆ ಕೂಡ ಶಾಂತಿ ಪರಿಹಾರ ಮಾಡ್ಕೋಬೇಕಾಗತ್ತೆ. ಆದರೆ ಭಾಗ್ಯಾಧಿಪತಿ ಬುಧ ಲಾಭದಲ್ಲಿ ಇರೋದ್ರಿಂದ ತಕ್ಕ ಮಟ್ಟಿಗೆ ಕೊನೆ ಗಳಿಗೆಯಲ್ಲಿ ಒಳ್ಳೆ ಅನುಕೂಲಕರವಾದ ಒಂದು ವಾತಾವರಣ ಕಂಡು ಬರುತ್ತೆ ಕೊನೆ ಗಳಿಗೆಯಲ್ಲಿ. ನೀವು ಬುಧನ ಒಂದು ಶಾಂತಿ, ಬುಧ ಗ್ರಹಕ್ಕೆ ಶಾಂತಿ ಅಥವಾ ಓಂ ನಮೋ ನಾರಾಯಣ ನಮಃ ಅಂತಕ್ಕಂಥ ಮಂತ್ರ ಪಠನೆ ಮಾಡೋದ್ರಿಂದ, ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ತುಂಬ ಒಳ್ಳೆಯದು. ಅದರ ಜೊತೆಯಲ್ಲಿ ನವಗ್ರಹ ಶಾಂತಿ ಮಾಡ್ಕೊಳ್ಳೋದು ಒಳ್ಳೆಯದು. ಒಂದಲ್ಲ ಎರಡಲ್ಲ 9 ಗ್ರಹಕ್ಕೂ ಕೂಡ ನವಗ್ರಹ ಶಾಂತಿ ಮಾಡುವಂಥದ್ದಾಗ್ಲಿ, ಅಥವಾ ಓಂ ನಮಃ ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ರಾಹವೇ ಕೇತುವೆ ನಮಃ ಅಂತಕ್ಕಂಥ ಮಂತ್ರಗಳು ಯಥೇಚ್ಛವಾಗಿ ಪಠನೆ ಮಾಡಿಕೊಳ್ಳುವಂಥದ್ದಾಗಲಿ ಈ ವಾರ ನಿಮಗೆ ಪೂರ್ತಿಯಾಗಿ ನವಗ್ರಹ ಮಂತ್ರ, ನವಗ್ರಹ ಶಾಂತಿ, ವೆಂಕಟರಮಣ ಪೂಜೆ ಇದೆಲ್ಲ ಮಾಡೋದ್ರಿಂದ ತಕ್ಕ ಮಟ್ಟಿಗೆ ಈ ಸಮಸ್ಯೆಗಳಿಂದ ಪಾರಾಗ್ಬೋದು. ನೀರಲ್ಲಿ ಅಪಾಯ ಕಾದಿದೆ, ಹುಷಾರು. ನಿಮ್ಮ ತಾಯಿ ಆರೋಗ್ಯದ ಸ್ವಲ್ಪ ಚೇತರಿಸ್ಕೋಬೇಕು ಅಂದರೆ ನವಗ್ರಹ ಶಾಂತಿ ಮಾಡಿ ಖಂಡಿತವಾಗ್ಲೂ ಕೂಡ. ಎಲ್ಲದಕ್ಕೂ ಕೂಡ 9 ಗ್ರಹದ ಒಂದು ಮೊರೆ ಹೋದಾಗ ಈ ಒಂದು ಸಮಸ್ಯೆಗಳನ್ನ ದೂರ ಮಾಡ್ಕೋಬಹುದು. ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಶುಭವಾಗಲಿ. ಮುಂದಿನ ರಾಶಿ ಕುಂಭರಾಶಿ. ರಾಶಿಯಾಧಿಪತಿಯಾದ ಶನಿಗ್ರಹ 2ನೇ ಭಾವದಲ್ಲಿರ್ತಕ್ಕಂಥದ್ದು. ಎಲೆವರಿ ಶನಿ ಅಂತ್ಯ ಭಾಗದಲ್ಲಿರ್ತಕ್ಕಂಥದ್ದು. ಹಣದ ಸಮಸ್ಯೆ, ಕೌಟುಂಬಿಕ ಕಲಹ. ರಾಶಿಯಲ್ಲಿರ್ತಕ್ಕಂಥ ರಾಹು ಮತ್ತು ಕೇತು ಸರ್ಪ ದೋಷ ತುಂಬ ಹೆಚ್ಚಾಗಿದೆ. ಸತಿಪತಿ ಕಲಹ, ಮಿತ್ರನಿಂದ ಮೋಸ ವಂಚನೆಗೆ ಒಳಗಾಗುವಂಥದ್ದು. ಆದರೆ ಗುರುಬಲದಿಂದ, ಗುರು ವೀಕ್ಷಣೆಯಿಂದ, ಗುರು ದೃಷ್ಟಿಯಿಂದ ಕೋಟಿ ಪಾಪ ನಾಸ್ತಿಯಾಗಿ ಉನ್ನತ ಸ್ಥಾನಮಾನ, ಹೆಚ್ಚು
ಜಯ ವಿಜಯ ಮಾಡ್ತಕ್ಕಂಥ ವ್ಯಾಪಾರದಲ್ಲಿ ಹೆಚ್ಚು ಲಾಭ ಪಡ್ಕೊಳ್ಳುವಂಥದ್ದು. ಅನಾರೋಗ್ಯ ಸಮಸ್ಯೆಯಿಂದ ಇಲ್ಲಿವರೆಗೂ ಬಳಲ್ತಾ ಇದ್ರೆ ಇನ್ನು ಮುಂದೆ ಆರೋಗ್ಯ ಪ್ರಾಪ್ತಿಯನ್ನು ಉಂಟು ಮಾಡ್ತಕ್ಕಂಥದ್ದು ಖಂಡಿತವಾಗ್ಲೂ ಕೂಡ. ಅದನ್ನೇ ಲಾಭದಲ್ಲಿರ್ತಕ್ಕಂಥ ಚಂದ್ರ ರವಿ ಕುಜ ಸಹೋದರ ಸಹಾಯನ ಪಡ್ಕೊಳ್ಳುವಂಥದ್ದು, ಸಹೋದರನಿಂದ ಹೆಚ್ಚು ಲಾಭ ಪಡ್ಕೊಳ್ಳುವಂಥದ್ದು, ಮಾತೃ ಪಿತೃ ಸಹಾಯನ ಪಡ್ಕೊಂಡು ಜೀವನದಲ್ಲಿ ಉನ್ನತ ಸ್ಥಾನಮಾನ ಪಡ್ಕೊಳ್ಳುವಂಥ ಒಂದು ವಾರವಾಗಿರುತ್ತೆ. ಹೊಸ ಪ್ರಯತ್ನಗಳು ಕೈಗೂಡಿ ಬರುವಂಥದ್ದು, ನೆಮ್ಮದಿಯಾಗಿ ಬಾಳ್ತಕ್ಕಂಥ ಒಂದು ವಾರವಾಗಿರುತ್ತೆ. ಸುಖ ಶಾಂತಿ ನೆಮ್ಮದಿ, ವಾಹನ ಖರೀದಿ ಭೂ ಖರೀದಿ ಮಾಡೋದಕ್ಕೆ ಒಂದು ಅದ್ಭುತವಾದ ವಾತಾವರಣ ಕಂಡು ಬರ್ತಾ ಇದೆ. ಖಂಡಿತವಾಗ್ಲೂ ಕೂಡ ಪ್ರಯತ್ನ ಮಾಡಿ ಈ ಒಂದು ಅನುಕೂಲಕರವಾದ ಒಂದು ವಾತಾವರಣ ಖಂಡಿತವಾಗ್ಲೂ ಕೂಡ ಜಯ ವಿಜಯವನ್ನ ಸಾಧಿಸ್ತಕ್ಕಂಥ ಒಂದು ವಾರವಾಗಿರುತ್ತೆ. ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಆದರೆ ನಂಬಿಕೆ ದ್ರೋಹಗಳು ನಿಮ್ಮ ನಂಬಿಸಿ ಮೋಸ ವಂಚನೆಗಳು ಕೂಡ ನಡೆಯುತ್ತೆ. ಎಚ್ಚೆತ್ಕೊಳ್ಳಿ, ಯಾರಿಂದ ಮೋಸ ಆಗುತ್ತೆ, ಯಾರಿಂದ ವಂಚನೆ ಆಗುತ್ತೆ ಅಂತ ನಿಮಗೆ ಆಲ್ರೆಡಿ ಅರಿವಾಗತ್ತೆ. ಬುದ್ಧಿವಂತಿಕೆಯಿಂದ ಇದನ್ನ ದೂರ ಮಾಡ್ಕೋಬೇಕಾಗತ್ತೆ. ಗುರುಬಲದಿಂದ ಸಂತಾನ ಯೋಗನ ಪಡ್ಕೊಳ್ಳುವಂಥದ್ದು ಮತ್ತು ಕುಲದೇವತಾ ಅನುಗ್ರಹ ದೈವಾನುಗ್ರಹನ ಪಡ್ಕೊಳ್ಳುವಂಥದ್ದು, ಹೈಯರ್ ಎಜುಕೇಶನ್ ಚೆನ್ನಾಗಿ ಮುಂದುವರಿಸುವಂಥದ್ದು. ಅದನ್ನೇ ಶುಭ ಕಾರ್ಯತ್ನ ವಿವಾಹ ಯೋಗ ಕೂಡಿ ಬಂದವರಿಗೆ ವಿವಾಹ ಯೋಗದ ಒಂದು ಆಸಕ್ತಿ ತೋರುವಂಥದ್ದು ಖಂಡಿತವಾಗ್ಲೂ ಕೂಡ ಈ ವಾರದಲ್ಲಿ ವಿಶೇಷವಾಗಿ ನೀವು ಶನಿ ಶಾಂತಿ ಓಂ ಶಂ ಶನೀಶ್ವರಾಯ ನಮಃ ಅಂತಕ್ಕಂಥ ಮಂತ್ರ ಹಾಗೂ ಶಿವಪೂಜೆಯನ್ನು ಮಾಡೋದ್ರಿಂದ ದೀಪಗಳು ಹಚ್ಕೊಂಡ್ಬರೋದ್ರಿಂದ ಉನ್ನತವಾದ ಒಂದು ವಾತಾವರಣ ಕಂಡು ಬರುತ್ತೆ. ಶುಭವಾಗಲಿ. ಮುಂದಿನ ರಾಶಿ ಮೀನರಾಶಿ. ರಾಶ್ಯಾಧಿಪತಿಯಾದ ಗುರುಗ್ರಹ ಚತುರ್ಥ ಭಾವದಲ್ಲಿರ್ತಕ್ಕಂಥವ್ರು, ಮಾತೃಭಾವದಲ್ಲಿ ಅರ್ಧಾಷ್ಟಮ ಗುರು ಆದರೂ ಕೂಡ ಈ ವಾರ ವಿಶೇಷ ಧನಲಾಭ. ಭಾಗ್ಯದಲ್ಲಿರ್ತಕ್ಕಂಥ ಬುಧಗ್ರಹ ಒಳ್ಳೆ ಅದೃಷ್ಟ ತಂದುಕೊಡುವಂಥದ್ದು. ದಶಮದಲ್ಲಿ ರವಿ ಚಂದ್ರ ಕುಜ ಶುಕ್ರ ಗ್ರಹ ಖಂಡಿತವಾಗ್ಲೂ ಕೂಡ. ಸತಿಪತಿ ಅನ್ಯೋನ್ಯ ಮನೆಯವರ ಹೆಸರಿಗೆ ಏನಾದರೂ ಹೊಸ ಪ್ರಯತ್ನಗಳು ಮಾಡೋದರ ಮಾಡ್ಕೋಬಹುದು, ಹಾಗೂ ಮಾತೃ ಸಹಾಯ ಪಡ್ಕೋಬಹುದು, ಪಿತೃ ಸಹಾಯ ಪಡ್ಕೋಬಹುದು. ಅಮಾವಾಸ್ಯ ಯೋಗ ನಾಗ ಯೋಗ ಅಂತಕ್ಕಂಥ ಯೋಗ ಅದ್ಭುತವಾದ ಯೋಗ, ದಿಗ್ಬಲವಾಗಿರ್ತಕ್ಕಂಥದ್ದು. ಗುರು ಮಂಗಲ ಯೋಗ ಗಜಕೇಸರಿ ಯೋಗದಿಂದ ಜಯ ವಿಜಯನ ಸಾಧಿಸ್ತಕ್ಕಂಥ ಒಂದು ವಾರ ನಿಮಗೆ ಮೀನರಾಶಿ ಹೊಟ್ಟಿರ್ತಕ್ಕಂಥವ್ರು. ಇಲ್ಲಿವರೆಗೂ ಸ್ವಲ್ಪ ಜೀವನದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇತ್ತು. ವ್ಯಯದಲ್ಲಿರ್ತಕ್ಕಂಥ ರಾಹು ಎಲ್ಲೋ ಒಂದು ಕಡೆ ಅನಾವಶ್ಯಕ ಖರ್ಚುಗಳು ಹುಡ್ಕೊಂಬಂದ್ರೂ ಕೂಡ ಅದನ್ನ ಶುಭ ಖರ್ಚುಗಳನ್ನಾಗಿ ಪರಿವರ್ತನೆ ಮಾಡುವಂಥ ಒಂದು ವಾತಾವರಣ ಕಂಡು ಬರುತ್ತೆ. ಖಂಡಿತವಾಗ್ಲೂ ಕೂಡ ಆರೋಗ್ಯ ಪ್ರಾಪ್ತಿ, ಶತ್ರು ಜಯ ವಿಜಯನ ಸಾಧಿಸ್ತಕ್ಕಂಥದ್ದು ಖಂಡಿತವಾಗ್ಲೂ ಕೂಡ. ವಾಹನ ಖರೀದಿ ಭೂ ಖರೀದಿ ಮಾಡೋದಕ್ಕೆ ಅತ್ಯಂತ ಶುಭವಾರ. ಬಟ್ ಎಲ್ಲವರು ಶನಿ ಜನ್ಮ ಶನಿ ಅಂತ ಹೇಳ್ತೀವಿ, ಮಂದಗತಿಯಲ್ಲಿ ಜೀವನ ಸಾಗಿಸ್ತಕ್ಕಂಥದ್ದು, ಮೋಸ ವಂಚನೆಗಳು ಮತ್ತು ದೊಡ್ಡ ಮಟ್ಟಕ್ಕೆ ಹೊಡೆತ ಬೀಳುವಂಥದ್ದು, ದೊಡ್ಡ ಮಟ್ಟದಲ್ಲಿ ಅಪಘಾತಗಳು ಸಂಭವಿಸ್ತಕ್ಕಂಥದ್ದು, ತಲೆಗೆ ಪೆಟ್ಟು ಬೀಳುವಂಥದ್ದು, ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಉಚ್ಚಾಟನೆ ಮಾಡುವಂಥದ್ದು, ಸಹ ಉದ್ಯೋಗಿಯಿಂದ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಿಂದ ಉಚ್ಚಾಟನೆ ಮಾಡುವಂಥದ್ದು, ಕೆಟ್ಟ ಹೆಸರು ತಂದುಕೊಳ್ಳುವಂಥದ್ದು. ಹಾಗಾಗಿ ಈ ವಾರ ನಿಮಗೆ ಖಂಡಿತವಾಗ್ಲೂ ಕೂಡ ಓಂ ಶಂ ಶನೀಶ್ವರಾಯ ನಮಃ, ಓಂ ಆಂಜನೇಯ ನಮಃ, ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದಾಗಲಿ, ಶನಿಮಾತ್ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದಾಗಲಿ, ದಿನನಿತ್ಯ ಈ ಒಂದು ಶಾಂತಿ ಪರಿಹಾರ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಒಂದು ಉನ್ನತ ಸ್ಥಾನಮಾನ ಮತ್ತು ಈ ಸಮಸ್ಯೆಗಳಿಂದ ದೂರ ಮಾಡಲಿಕ್ಕೆ ಅತ್ಯಂತ ಕೈ ಕನ್ನಡಿ ಇದ್ದಂಗೆ ನಿಮ್ಮನ್ನು ಕಾಯುತ್ತೆ. ಈ ಒಂದು ವಾರ ತುಂಬ ವಿಶೇಷವಾಗಿ ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಶುಭವಾಗಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ನೋಡಿ ಪ್ರತಿ ವಾರ ಕೂಡ ನಾವು ಮುಂದುವರಿಸ್ತೀವಿ ಸ್ನೇಹಿತರೆ. ನಮ್ಮ ಕಾರ್ಯಕ್ರಮನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು. ಎಲ್ರಿಗೂ ಕೂಡ ಶುಭವಾಗಲಿ ಅಂತ ಹೇಳ್ತಾ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಶುಕ್ರ ಶನಿ ಬೇಷ ನಮಃ. ನಮಸ್ಕಾರ.